ಕುಮಾರಣ್ಣ, ನಾನ್ ನಿನ್ಗೆ ಹೇಳದಿಷ್ಟೇ, ಪೆಂಡ್ರೈವ್ ವಿಚಾರ ನಾವ್ ಯಾರು ಬಂದಿದ್ರ, ನೀನುಂಟು, ನಿನ್ ಅಣ್ಣ ತಮ್ದಿರು ಉಂಟು, ನೀನುಂಟು, ನಿನ್ ಕುಟುಂಬ ಉಂಟು. ನೀನೇನ್ ಹೇಳಿದೆ? ಒಬ್ಬ ಮಹಾನಾಯಕ, ಉಪಮುಖ್ಯಮಂತ್ರಿ ಅಂತ ಹೇಳಿದೆ. ಸ್ಟಿಕನ್ ಆಗ್ಬೇಕಾಯ್ತು, ನೀನು ಸ್ಟಿಕನ್ ಆಗ್ಬೇಕಾಯ್ತು. ಯಾರು ಬೇಡ ಅಂದ್ರು. ತನಿಖೆ ನಡೀತಾ ಇತ್ತು, ನನ್ನ ಮೇಲೆ ಆಯ್ತು. ನೀನ್ ನನ್ನ ಬಗ್ಗೆ ನೆನ್ಪಿಟ್ಕೊಳ್ಳಿಲ್ಲ, ನನ್ನ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ, ನನ್ನ ಬಗ್ಗೆ ಯೋಚನೆ ಮಾಡಲಿಲ್ಲ, ನನ್ಗೆ ಗೊತ್ತಿದೆ ನಿದ್ರೆ ಬರುದಿಲ್ಲ ಅಂತ. ನಾನು ಹೇಳ್ತೇಬೇಕು. ಇದು ಇವತ್ತಿಂದಲ್ಲ, 85ರಿಂದ ಇದು ನಡೀತಾ ಇದೆ. ನಿಂದು ನಂದು ಕುಟುಂಬ ಎಲ್ಲ ನಡೀತಾ ಇದೆ. ಒಂದ್ ತಿಳ್ಕೋ, ಇದೇ ಚಲರಾಯ ಸ್ವಾಮಿ ಇಲ್ಲೇ ಸ್ಟೇಜ್ ಮೇಲೆ ಕೂತವ್ರೆ. ನೀನ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ, ಈ ಡಿ.ಕೆ. ಶಿವಕುಮಾರ್ ಅಪ್ಪ ಅಮ್ಮಂಗ್ ಹುಟ್ಟಿಲ್ಲ ಅಂತ ಹೇಳಿದಾಗ, ಆವತ್ತೇ ನಿನ್ಗೆ ಎದುರ್ಲಿಲ್ಲ. ಬಂದು ಸಾತ್ತೂರಲ್ಲಿ ಬಂದು ಕ್ಷಾಪಣೆಯಲ್ಲಿ ಕೇಳ್ಕೊಂಡು ಹೋಗಿದ್ದೆ, ಅದನ್ನ ನೆನಪಿಟ್ಕೋಬೇಕು ನೀನು. ಆವತ್ತೇ ನಾನು ಎದುರಿಲ್ಲ. ಇವತ್ತು ಈ ಕೆಂಪೆ ದೊಡ್ಡಹಳ್ಳಿ ಕೆಂಪೇಗೌಡನ ಮಗ ಡಿ.ಕೆ. ಶಿವಕುಮಾರ್ ಎದುರೋ ಮಗ ಅಲ್ಲ. ಒಟ್ಟು ಮಾತನ್ನ ಉಳಿಸ್ಕೊಂಡಿದ್ದೇನೆ, ಪಕ್ಷದ ವಿಚಾರಕ್ಕೆ ತಲೆಬಾಗಿದ್ದೇನೆ.